ಇರಲಿಲ್ಲ, ಇಷ್ಟಪಡಲಿ. ಇದೇನು ಮಹಾ ದಪ್ಪ ಏನಲ್ಲ, ಬೇರ್ಷೆ ಎಲ್ಲ ಕೊಟ್ಟು ಮಾಡಿಸಿದ್ವಿ ಅಂದರೆ ಎಷ್ಟು 3 ವರ್ಷ ನಮ್ಮನ್ನು ಸಫರ್ ಆಗಂಗೆ. ಬ್ಲಡ್ ಕಮ್ಮಿ ಆದಾಗ ಟ್ಯಾಬ್ಲೆಟ್ ಕೊಡೋಣ ಅಂತ ಕೊಟ್ಟಿದ್ದಿದ್ರೆ ನನಗೆ ಇಷ್ಟೊಂದೆಲ್ಲ ಸಫರ್. ಆವಾಗ ಬಾಂಡಿಂಗ್ ತುಂಬ ಚೆನ್ನಾಗಿರುತ್ತೆ. ಅದನ್ನ ಟ್ರೈ ಮಾಡಿ ನೋಡಿ ಗಂಡ ಹೆಂಡತಿ ನಡುವೆ. ಹಾಯ್ ಎಲ್ರಿಗೂ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಿಮಗೆ ವಿಡಿಯೋದಲ್ಲೇ ಹೇಳಿದೆ ನಾನು ಹೆಲ್ತ್ ಇಶ್ಯೂ ಬಗ್ಗೆ, ನಾನು ಯಾಕೆ ದಪ್ಪ ಆದೆ ಅದ್ರ ಬಗ್ಗೆ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಅಂತ. ಹಂಗೆ ಕೂತ್ಕೊಂಡು ನಿಮ್ಮ ಜೊತೆ ಮಾತಾಡಿಕೊಂಡು ಶೇರ್ ಮಾಡೋದ್ರಿಂದ ನಿಮಗೂ ನೋಡೋಕ್ಕೆ ಬೇಜಾರಾಗುತ್ತೆ ಅಂತ ಹಂಗೆ ಕೆಲಸ ಮಾಡಿ ಆ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ಅದಕ್ಕೆ ವಾಯ್ಸ್ ರೆಕಾರ್ಡ್ ಕೊಡ್ತಾಯಿದ್ದೀನಿ. ನಿಮ್ಗೆ ನೋಡೋಕ್ಕೂ ಕೇಳಿಸ್ಕೊಳೋಕ್ಕೂ ತುಂಬ ಕಂಫರ್ಟಬಲ್ ಆಗಿರುತ್ತೆ ಅಂತ ಅಷ್ಟೇ. ಸೊ ಅದಕ್ಕೂ ಮುಂಚೆ ಏನು ಮಾಡಬೇಕು ಹೇಳಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಕಮೆಂಟ್ ಶೇರ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಏನು ಅಂದರೆ, ನನಗೆ 2022 22ವರೆಗೂ ನಾನು ಹೇಗಿದ್ದೆ ಅಂತ ಒಂದು ಫೋಟೋ ಕೂಡ ಹಾಕ್ತೀನಿ ನೋಡಿ. ಅಲ್ಲಿವರೆಗೂ ನಾನು ದಪ್ಪ ಇರಲಿಲ್ಲ, ಇಷ್ಟಪಡಲಿ. ಇದೇನು ಮಹಾ ದಪ್ಪ ಏನಲ್ಲ ಬೇರೆಯವ್ರಿಗೆ, ಅಯ್ಯೋ ಇಷ್ಟಿದ್ರೆ ಸಾಕು ಅಂತ ಅಂದ್ಕೊಳೋರು ಇದ್ದಾರೆ. ಬಟ್ ನನಗೆ ಪರ್ಸ್ನಲಿ ನಾನು ಇದಕ್ಕಿಂತ ತುಂಬ ಸಣ್ಣ ಇದ್ನಲ್ಲ, ಇದು ನನಗೆ ದಪ್ಪ ಅನ್ನಿಸ್ತಿದೆ ಅಷ್ಟೇ. ಯಾಕಂದರೆ ನನಗೆ ಕೆಲಸ ಮಾಡಬೇಕಾದ್ರೆ ನಿಂತ್ಕೊಂಡಾಗ ಜಾಸ್ತಿ ಹೊತ್ತು ನಿಂತ್ಕೊಂಡು ಅಡುಗೆ ಏನಾದ್ರು ಮಾಡಿದ್ರೆ ಪಾದ ನೋವು ಬರೋದು, ಅದೆಲ್ಲ ವೆಯ್ಟ್ ಗೇನ್ ಆಗಿರೋದ್ರಿಂದನೇ ಬರೋದು. ಸೊ ನಂಗೆ ಸಣ್ಣ ಇದ್ರೇ ಇಷ್ಟ. ಈ ದಪ್ಪನೂ ನನಗೆ ಇಷ್ಟ ಆಗ್ತಿಲ್ಲ, ಇನ್ನೂ ಸಣ್ಣ ಆಗಬೇಕು ಅಂತಲೇ ನನ್ನ ಆಸೆ. ಬಟ್ ನಾನು ಏನಕ್ಕೆ ದಪ್ಪ ಆದೆ ಅಂದರೆ ರೀಸನ್ನು, ನಮ್ಮ ಮನೇಲಿ ನಮ್ಮ ಅಪ್ಪ ಅಮ್ಮ ಯಾರೂ ದಪ್ಪ ಇಲ್ಲ. ಹಂಗಾಗಿ ನಾವು ಕೂಡ ಏನು ನಮಗೆ ಮೈ ದಪ್ಪ ಬರಲ್ಲ. ಆದರೂ ನನಗೆ 22 ನಾನು ನಿಮಗೆ ಗೊತ್ತಿದೆ, ನಮ್ಮ ಹಳೆ ವಿಡಿಯೋದೆಲ್ಲ ಹೇಳಿದ್ದೀನಿ, ನನಗೆ ಪ್ರೆಗ್ನೆಂಟ್ ಆಗಿದೆ. ಪ್ರೆಗ್ನೆಂಟ್ ಆದಮೇಲೆ ಆ ಟೈಮಲ್ಲಿ ನಾವು ತೊಗೊಂಡು ಒಂದು ರಾಂಗ್ ಡಿಸಿಷನ್ನು 3 ವರ್ಷ ನಮ್ಮನ್ನು ಸಫರ್ ಆಗಂಗೆ ಮಾಡ್ತು. ಟ್ಯಾಬ್ಲೆಟ್ ತೊಗೊಂಡು ಅದು ಸರಿ ಹೋಗಲಿಲ್ಲ. ಆಮೇಲೆ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ಒಂದು 50,000 ಖರ್ಚು ಮಾಡಿ ಅದು ಅರ್ಧ ಬರ್ಧ ಇದಾಗಿತ್ತು. ಹಾಗಾಗಿ ಅಬಾಷನ್ ಅವರು ಮಾಡಲೇಬೇಕಾಯಿತು. ಅನಸ್ತೇಷಿಯಾ ಕೊಟ್ಟು ಮಾಡಿದ್ರು. ಆ ಡಾಕ್ಟ್ರು, ಆ ಹಾಸ್ಪಿಟ್ಲು ಕೂಡ ಸರಿ ಇಲ್ಲ. ನಾವು ಆವಾಗ ನಮಗೆ ಸಿಗಲಿಲ್ಲ ಎಮರ್ಜೆನ್ಸಿಗೆ. ಅಂದರೆ ನನಗೆ ತಲೆ ಸುತ್ತಂಗೆ ಮನೇಲಿ ಬಿದ್ದೋಗ್ಬಿಟ್ಟಿದೆ. ನನ್ನ ಮಗಳು ಹಸ್ಬೆಂಡಿಗೆ ಕಾಲ್ ಮಾಡಿ ಕರೆದು ಆಮೇಲೆ ಹೋಗಿ ಚೆಕ್ ಮಾಡಿಸಿದ್ರೆ ಅದೆಲ್ಲ ಹಂಗಂಗೆ ಇದೆ, ಅದಕ್ಕೆ ಅದು ನಿಮಗೆ ಆ ಥರ ಪೇಯ್ನ್ ಬರ್ತಿದೆ ಹೊಟ್ಟೆಯಲ್ಲಿ ಮತ್ತು ತಲೆ ಸುತ್ತ ಬರ್ತಾ ಇರೋದು ಅಂದರು. ಸೊ ಆವಾಗ ಹಾಸ್ಪಿಟ್ಲಿಗೆ ಹೋದರೆ ಹಿಂಗೆ ಮಾಡಲೇಬೇಕು, ಅನಸ್ತೇಷಿಯಾ ಕೊಟ್ಟು ಅಬಾಷನ್ ಮಾಡಲೇಬೇಕು ಅಂದರು. ಆಯಿತು ಅಂತ ಒಪ್ಕೊಂಡು ನಾವು ಹೋಗಿ ಎಲ್ಲ ಮಾಡಿಸ್ಕೊಂಡ್ವಿ. ಮಾಡಾದ್ಮೇಲೆ ಇದೆಯಲ್ವಾ, ಆ ಡಾಕ್ಟ್ರು ನನಗೆ ಸಜೆಷನ್ ಏನೇನು ಕೊಡಬೇಕಿತ್ತು ಏನೂ ಕೊಟ್ಟಿಲ್ಲ ಗೈಸ್. ನನಗೆ ಆಫ್ಟರ್ 30 ಇಯರ್ ಆದಮೇಲೆ ಹೆಣ್ಮಕ್ಳಿಗೆ ಎಲ್ಲನೂ ಕಮ್ಮಿ ಆಗಿರುತ್ತೆ, ವಿಟಮಿನಲ್ಲಿ ಮತ್ತು ಬ್ಲಡ್ಡೂ ಕಮ್ಮಿ ಆಗಿರುತ್ತೆ. ಅದರಲ್ಲಿ ಅಬಾಷನ್ ಮಾಡಿಸಿದ್ವಿ ಅಂದರೆ ಅದರಲ್ಲೂ ಆ ಥರ ಅನಸ್ತೇಷಿಯಾ ಎಲ್ಲ ಕೊಟ್ಟು ಮಾಡಿಸಿದ್ವಿ ಅಂದರೆ ಎಷ್ಟು ಬ್ಲಡ್ ಲಾಸ್ ಆಗಿರುತ್ತೆ ನಿಮಗೆ ಗೊತ್ತು. ಅವರು ಅದಕ್ಕೆ ಇಂಪ್ರೂವ್ ಆಗೋಕ್ಕೆ ಒಂದು ಬ್ಲಡ್ದು ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಆಗಲಿ, ವಿಟಮಿನ್ ಟ್ಯಾಬ್ಲೆಟ್ ಆಗಲಿ, ಮತ್ತು ಆ್ಯಂಟಿಬಯೋಟಿಕ್ ಆಗಲಿ, ನನಗೆ ಏನೂ ಟ್ಯಾಬ್ಲೆಟ್ ಕೊಟ್ಟಿಲ್ಲ ಅವರು. ನನಗೂ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಈ ಥರ ನನಗಾಗಿದ್ದು, ನನಗೂ ಗೊತ್ತಾಗಿಲ್ಲ. ಅದು ಯಾರಿಗಾರು ಅದು ಅನುಭವ ಆಗಿರೋರು ಕೇಳಿದರೆ, ಅವ್ರು ಹೇಳಿದರೆ ನಂಗೆ ಗೊತ್ತಾಗಿರೋದೇನೋ. ಅವ್ರೇನು ನಂಗೆ ಟ್ಯಾಬ್ಲೆಟ್ ಕೊಡಲಿಲ್ಲ. ಅವ್ರೇನು ಕೊಟ್ಟಿಲ್ಲ ಅಂದರೆ ಮತ್ತೆ ಏನಾದರೂ ಪ್ರಾಬ್ಲಮ್ ಆದರೆ ಮತ್ತೆ ಬರಲಿ, ಅವ್ರ ಇಂಟೆನ್ಷನ್ ಬರೀ ದುಡ್ಡು ಮಾಡೋದು ಹಾಸ್ಪಿಟ್ಲಲ್ಲಿ. ಇಲ್ಲಾಂದರೆ ಅವರೆಲ್ಲ ಕೊಟ್ಬಿಟ್ರೆ ನಾವು ಹುಷಾರಾದರೆ ಮತ್ತೆ ಹೋಗಲ್ವಲ್ಲ. ಅವ್ರಿಗೇನು, ನಾವೇನಾಗಿ ಸತ್ತರೆ ಅವ್ರಿಗೇನಾಗಬೇಕು. ಕೆಲವರು ವ್ಯವಹಾರ ಮಾಡ್ಕೊಂಬಿಟ್ಟಿದ್ದಾರೆ ಡಾಕ್ಟ್ರುಗಳು. ಎಷ್ಟೋ ಜನ ಡಾಕ್ಟ್ರುಗಳು ಜನಸೇವೆ ಅಂತ ಮಾಡೋರು ಇದ್ದಾರೆ. ಅಂಥವ್ರ ಮಧ್ಯದಲ್ಲಿ ಇಂಥವ್ರು ಇದ್ದಾರೆ ಅಂತ ನಂಗೆ ತುಂಬ ಬೇಜಾರಾಗುತ್ತೆ. ಅವ್ರು ಮಾಡಿರೋ ಒಂದು ತಪ್ಪಿಂದ ನಮಗೆಷ್ಟು ನಾನು ಸಫರ್ ಮಾಡಿದ್ದೀನಿ ನನಗೆ ಗೊತ್ತು. ಅದಾಯಿತು, ಬ್ಲಡ್ ಲಾಸ್ ಆಗಿದೆ, ಗೊತ್ತೇ ಆಗಿಲ್ಲ ನಮಗೆ. ಆಮೇಲೆ ನಮ್ಮ ಮನೇಲಿ ಪ್ರಾಬ್ಲಮ್ಸ್ ಮೇಲೆ ಪ್ರಾಬ್ಲಮ್ಸ್, ಅದು ಮಹಾಪಾಪ, ಅದು ಮಾಡಬಾರ್ದು. ಅದನ್ನು ಮಾಡಿ ನಮಗೂ ಫೈನಾನ್ಷಿಯಲ್ ಹೊಡೆತ ಬಿಡ್ತು. ತುಂಬಾ ಅನುಭವಿಸಿದ್ವಿ ನಾವು ಜೀವನದಲ್ಲಿ. ಅದನ್ನೆಲ್ಲ ಸರಿ ಮಾಡಬೇಕು ಅಂದರೆ ನನಗೂ ತುಂಬ ಅಪ್ಸೆಟ್ ಆಗೋದು ಅಂದರೆ, ಫಸ್ಟ್ ಟೈಮ್ ನನಗೆ ಇನ್ಫೆಕ್ಷನ್ ಸ್ಟಾರ್ಟ್ ಆಯಿತು. ಅಬಾಷನ್ ಆಗಿ ಒಂದು 15 ಡೇಸ್ 1 ಮಂತ್ಗೆ ಸ್ಟಾರ್ಟ್ ಆಗೋಯಿತು. ಹೋಗಿ ಚೆಕ್ ಮಾಡಿಸಿದಾಗ ಅದೇ ಡಾಕ್ಟ್ರ್ ಹತ್ರ ಹೋದಾಗ ಅವರು ಇನ್ಫೆಕ್ಷನ್ ಆಗಿದೆ ನಿಮಗೆ ಅಂಥೇಳಿ ಟ್ಯಾಬ್ಲೆಟ್ ಎಲ್ಲ ಕೊಟ್ಟರು. ಸರಿ ಅಂತ ಹೋದ್ವಿ. ಅವರು ಇನ್ನೊಂದು ಮಾಡ್ಕೊಂಬಿಡಿ ಮಗುನ ಅಂತ ಸಜೆಸ್ಟ್ ಮಾಡಿದ್ರು ಡಾಕ್ಟ್ರವ್ರು ನಮಗೆ. ಅವ್ರೇನಕ್ಕೆ ಸಜೆಸ್ಟ್ ಮಾಡಿದ್ರು ಅಂದರೆ, ಪ್ರೆಗ್ನೆನ್ಸಿ ಚೆಕಪ್ಗೆ, ಡಿಲ್ವರಿಗೆ ಎಲ್ಲ ಅಲ್ಲೇ ಹೋಗ್ತೀವಲ್ಲ, ಅದೆಲ್ಲ ಪ್ಯಾಕೇಜಲ್ಲಿ ಇಷ್ಟ ಆಗುತ್ತೆ ಅಂತ ಹೇಳಿದರು. ನನಗೆ ಅವಾಗೇ ಗೊತ್ತಾಯಿತು ಇವರು ದುಡ್ಡಿಗೇನೆ ಅಂತ ಒಂದು ಸ್ವಲ್ಪ ಇಂಟು ಬಂತು ನನಗೆ.
ಆಮೇಲೆ ಸರಿ ಹಂಗೆ ಹೇಳಿದ್ರಲ್ಲ, ನಾನು ಸುಮ್ಮನಾದೆ. ಆಮೇಲೆ ಏನಾಯಿತು ಅಂದರೆ ನನಗೆ ಹೆಲ್ತ್ ಮೇಲೆ ಅಪ್ಸೆಟ್ ಆಗಿದ್ದು ಮತ್ತು ಫೈನಾನ್ಷಿಯಲ್ ತುಂಬ ಹೊಡ್ತಾ ಬಿತ್ತು. ಇದೆಲ್ಲ ನೋಡಿ ಶಾಸ್ತ್ರ ಅದೆಲ್ಲ ಕೇಳ್ತಾರಲ್ಲ, ಈಗ ಮನೇಲಿ ನಮ್ಮ ಅಪ್ಪ ಅಮ್ಮ ಎಲ್ಲರೂ ಕೇಳಿ ನೋಡು ಏನಾಗಿದೆ ಏನು ಅಂತ ಅಂದಾಗ, ಅಲ್ಲಿ ಹಿಂಗಾಗಿರೋದ್ರಿಂದ ನಿಮಗೆ ಅದು ನಿಮಗೆ ಕಾಡ್ತಾ ಇದೆ ಕರ್ಮ, ನೀವು ಇನ್ನೊಂದು ಮಗು ಮಾಡ್ಕೊಂಬಿಡಿ ಎಲ್ಲ ಸರಿ ಹೋಗುತ್ತೆ ಅಂದರು ಅವರು. ಇದೇನಪ್ಪ ಬಂತು ಹಿಂಗೆ ಈ ಥರ ಹೇಳ್ತಾ ಇದ್ದಾರಲ್ಲ ಅಂತ, ಸರಿ ಅಂತ ಅದಕ್ಕೂ ನಾವು ಟ್ರೈ ಮಾಡಿದ್ವಿ. ಆಮೇಲೆ 1-2 ತಿಂಗಳು ನೋಡಿದ್ರೆ ಆಗಲಿಲ್ವಲ್ಲ, ಸರಿ ಹಾಸ್ಪಿಟ್ಲಿಗೆ ಹೋಗಿ ಅದೇ ಡಾಕ್ಟ್ರ್ ಹತ್ರ ಹೋದ್ವಿ. ನಾವು ಹೋದಾಗ ಅವ್ರು ಹೇಳಿದ್ರು ಅದೇ ಪೈಪೆಲ್ಲ ಬ್ಲ್ಯಾಕ್ ಆಗಿರುತ್ತೆ, ಅದೆಲ್ಲ ಚೆಕ್ ಮಾಡಬೇಕು, ಈಗ 50,000 ಕಟ್ಟಿರಿ ಆಮೇಲೆ ನೋಡೋಣ ಹಂಗೆ. ಆವಾಗ ನಮಗೆ ಕನ್ಫರ್ಮ್ ಆಗಿ ಗೊತ್ತಾಯಿತು ಆ ಹಾಸ್ಪಿಟ್ಲು ದುಡ್ಡಿಗೇನೆ ಫಸ್ಟ್ ಪ್ರಿಫರೆನ್ಸ್ ಕೊಡೋದು ದುಡ್ಡಿಗೆ ಅಂತ. ಸರಿ ಬೇಡ ಅಂತ ಹೇಳ್ಬಿಟ್ಟು ಅಲ್ಲಿ ಆಮೇಲೆ ನಾವು ಆ ಟೆಸ್ಟಿಗೆ ಒಪ್ಕೊಂಡೇ ಇದ್ದಿದ್ದಕ್ಕೆ ಅವ್ರೇನಂದರು, ಸರಿ ಈಗ ಇದು ಏನೇನೋ ಟ್ಯಾಬ್ಲೆಟ್ ಎಲ್ಲ ಕೊಡ್ತಾರಲ್ಲ ಅದೆಲ್ಲ ಕೊಟ್ಟರು. ಆಮೇಲೆ ಫೋಲಿಕ್ ಆ್ಯಸಿಡ್ ಅಂತ ಟ್ಯಾಬ್ಲೆಟು ಮತ್ತು ಇಂಜೆಕ್ಷನ್ನು ಎಗ್ಗು ಇದಾಗೋಕ್ಕೆ ಅದೆಲ್ಲ ಕೊಟ್ಟರು. ಫೇಲ್ಯೂರ್ ಆಗೋಕ್ಕೆ ರೀಸನ್ನು ನನ್ನ ಮೈಯಲ್ಲಿ ಬ್ಲಡ್ಡೇ ಇಲ್ಲ. ಅದು ಡಾಕ್ಟ್ರಿಗೆ ಗೊತ್ತಾಗುತ್ತಲ್ವ. ನನಗೆ ನಾರ್ಮಲ್ ನಾನು ಬ್ಲಡ್ ಇದ್ದಾಗ ಹೆಂಗಿದ್ನೋ ಇಲ್ದಾಗೂ ನನಗೆ ಹಂಗೇ ಇದೆ, ನನಗೇನು ವ್ಯತ್ಯಾಸ ಗೊತ್ತಾಗ್ತಾನೇ ಇಲ್ಲ. ಸೊ ಅದು ಡಾಕ್ಟ್ರಿಗೆ ಗೊತ್ತಾಗಬೇಕಲ್ವ. ಅವ್ರು ಅದನ್ನೆಲ್ಲ ಇದು ಮಾಡ್ದಿರ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ, ಅದು ಫೇಲ್ಯೂರ್ ಆಯಿತು. ಸರಿ ಅಂತ ಸುಮ್ಮನಾದ್ವಿ. ಆಮೇಲೆ ಮತ್ತೆ ಇನ್ನೂ ಜಾಸ್ತಿ ಫೈನಾನ್ಷಿಯಲ್ ನಮಗೆ ಹೊಡ್ತಾ ಜಾಸ್ತಿ ಬೀಳ್ತಾನೆ ಹೋಯಿತು. ಆವಾಗೇನು ಮಾಡಿದ್ವಿ, ತಿರ್ಗಾ 1 ವರ್ಷ ಗ್ಯಾಪ್ ಬಿಟ್ಟು ಇನ್ನೊಂದು ಸಲ ಬೇರೆ ಡಾಕ್ಟ್ರ್ ಹತ್ರ ಟ್ರೈ ಮಾಡಿದ್ವಿ. ಅವರು ಅಷ್ಟೊಂದು ಅದರಲ್ಲಿ ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂದ್ಕೊತೀನಿ. ಅವ್ರು ಬೇರೆಯವ್ರ ಹತ್ರ ಅಲ್ಲೇ ಮನೆ ಹತ್ರ ತೋರಿಸ್ದಾಗ ಅವರೂ ಬ್ಲಡ್ ಇಲ್ಲ ನಿಮ್ಮ ಬಾಡೀಲಿ ಅಂತಲೂ ಅವರು ನೋಡಲಿಲ್ಲ. ಆಫ್ಟರ್ 30 ಫಸ್ಟು ನಾವು ಬ್ಲಡ್ ಟೆಸ್ಟು ಅವ್ರು ಡಾಕ್ಟ್ರ್ ಹೇಳ್ತಾರೋ ಬಿಡ್ತಾರೋ, ನೀವು ಮಗುಗೆ ಟ್ರೈ ಮಾಡ್ತಾಯಿದ್ದೀರಾ ಅಂದರೆ ಫಸ್ಟು ಬ್ಲಡ್ ಟೆಸ್ಟ್ ಮಾಡಿಸಿ ಗೈಸ್, ಇಲ್ಲಾಂದರೆ ಅದು ತುಂಬ ಕಷ್ಟ ಆಗುತ್ತೆ. ಅವ್ರು ಹೇಳಲ್ಲ ಡಾಕ್ಟ್ರುಗಳು, ಎಲ್ಲ ಥರ ಟೆಸ್ಟ್ ಮಾಡಿ ಆಗ್ತಿಲ್ಲ ಅಂದಾಗ ಬ್ಲಡ್ ಟೆಸ್ಟ್ ಮಾಡೋಕ್ಕೆ ಹೋಗ್ತಾರೆ. ಫಸ್ಟು ನೀವು ಬ್ಲಡ್ ಟೆಸ್ಟ್ ಮಾಡಿಸ್ಕೊಬಿಡಿ, ಹೇಳಿ ಡಾಕ್ಟ್ರಿಗೆ ನೀವೇ ಹೇಳ್ಬಿಡಿ, ಫಸ್ಟ್ ಇದು ಮಾಡಿ ಆಮೇಲೆ ನೋಡೋಣ ಅಂತೇಳಿ. ಸೊ ಅಲ್ಲಿನೂ ಅವರು ಮಾಡಿದ್ರು, ಅಲ್ಲೂ ಒಂದು 30,000 ಖರ್ಚಾಯಿತು, ಆಗಲಿಲ್ಲ, ಫೇಲ್ಯೂರ್ ಆಯಿತು. ಸರಿ ಬೇಡವೇ ಬೇಡ ಅಂತ ಬಿಟ್ಟಾಕಿದ್ವಿ, ಸುಮ್ಮನಾದ್ವಿ. ಆಮೇಲೆ ನನಗೆ ಇಚ್ಚಿಂಗ್ ಸ್ಟಾರ್ಟ್ ಆಯಿತು. ಅಂದರೆ ಒಬ್ಬೊಬ್ಬರಿಗೆ ಮೈಯಲ್ಲಿ ಬ್ಲಡ್ ಕಮ್ಮಿ ಆದಾಗ ಮೈ ಕಡ್ತ ಬರುತ್ತಂತೆ. ನನಗೆ ಮೈ ಕಡ್ತ ಅಂದರೆ ಗುಳ್ಳೆ ಆಗ್ತಿರ್ಲಿಲ್ಲ, ರ್ಯಾಷಸ್ ಆಗ್ತಿರಲಿಲ್ಲ, ಏನೂ ಆಗ್ತಿರ್ಲಿಲ್ಲ, ಮೈ ಕಡ್ತ ಬರೋದು. ಸೊ ಆವಾಗ ನಾನು ಸುಮಾರು ಕಡೆ ತೋರಿಸ್ದೆ, ಸರಿ ಹೋಗಲಿಲ್ಲ. ಆಮೇಲೆ ಇಲ್ಲಿ ನಮ್ಮನೆ ಹತ್ರನೇ ಒಬ್ಬರು ಡರ್ಮಟಾಲಜಿಸ್ಟ್ ಇದ್ದಾರೆ, ಅವ್ರ ಹತ್ರ ತೋರಿಸ್ದಾಗ ಅವ್ರು ಹೇಳಿದ್ರು ಬ್ಲಡ್ ಟೆಸ್ಟ್ ಮಾಡೋಣ ಅಂತ. ಅವರೇ ಹೇಳಿದ್ದು ಗೈಸ್, ಜೆಂಟ್ಸ್ ಡಾಕ್ಟ್ರು. ಲೇಡಿ ಡಾಕ್ಟ್ರ್ ಹತ್ರ ಸುಮಾರು ಹತ್ರ ಹೋಗಿದ್ದೀನಿ, ಯಾರೂ ಹೇಳಲಿಲ್ಲ. ಅವ್ರು ಹೇಳಿದ್ರು, ಅವರೆಲ್ಲ ಡೀಟೇಲ್ ಕೇಳ್ಕೊಂಡ್ರು. ಪಿರಿಯಡ್ ಆದಾಗ ಎಷ್ಟು ದಿನ ಇದಾಗುತ್ತೆ, ಹೆಂಗೆ ಏನು ಮೊದಲು ಹೆಂಗಿತ್ತು ಈಗ ಹೆಂಗಿದೆ ಎಲ್ಲನೂ ಕೇಳಿ ಬ್ಲಡ್ ಟೆಸ್ಟ್ ಬರ್ಕೊಟ್ರು. ಬ್ಲಡ್ ಟೆಸ್ಟಲ್ಲಿ ನಂಗೆ ಬ್ಲಡ್ ಇಲ್ಲ ಅಂತ ಬಂತು. ಆಮೇಲೆ 6 ಮಂತ್ ಅವ್ರು ನನಗೆ ಟ್ಯಾಬ್ಲೆಟ್ ಕೊಟ್ಟರು, ಬ್ಲಡ್ಡು ಇನ್ಕ್ರೀಸ್ ಆಗೋಕ್ಕೆ. ನೀವು ತೊಗೊಳೋ ಫುಡ್ಡಲ್ಲಿ ಅದು ನಿಮಗೆ ಕನ್ಸ್ಯೂಮ್ ಆಗ್ತಿಲ್ಲ ಬಾಡಿಗೆ, ಟ್ಯಾಬ್ಲೆಟು ತೊಗೋಬೇಕು ಅಂತ. ಸರಿ ಆಯಿತು ಅಂತೇಳ್ಬಿಟ್ಟು ನಾನು ತಗೊಂಡೆ. ಆಮೇಲೆ ಇಚ್ಚಿಂಗಿಗೆ ಟ್ರೀಟ್ಮೆಂಟ್ ಏನು ಮಾಡಿದ್ರು ಅವರು ಅಂದರೆ 6 ತಿಂಗಳು ತೊಗೋಬೇಕು ಅಂದಿದ್ರು, ನಾನು 2 ತಿಂಗಳು ತೊಗೊಂಡಿದ್ದು. ಅದು ಕಂಟಿನ್ಯೂಸ್ ಆಗಿ ಡೈಲಿ ಒಂದು ಮಾತ್ರೆ ನುಂಗಬೇಕಿತ್ತು, ಬೆಳಗ್ಗೆ ರಾತ್ರಿ. ಸಣ್ಣದಾಗಿ 5 mgನೇ ಬರೋದು, ಆದರೆ ಡ್ರಗ್ಸ್ ತೊಗೊಂಡಾಗ ಆಗುತ್ತೆ ಗೈಸ್. ಅದು 2 ತಿಂಗಳು ಕಂಪ್ಲೀಟಾಗಿ ಮಾತ್ರೆ ನುಂಗು, ತಿಂಡಿ ತಿನ್ನು, ಮಲ್ಕೋ, ಮಧ್ಯಾಹ್ನ ಊಟ ಮಾಡು ಮಲ್ಕೋ, ರಾತ್ರಿ ಊಟ ಮಾಡು ಮಲ್ಕೋ, ಏನೂ ಮಾಡಿಲ್ಲ. ನನಗೆ ಎಲ್ಲ ಆಚೆ ಹೋಗೋಕ್ಕೂ ಮುಡಿಲ್ಲ. ಒಂಥರ ಈ ಮತ್ತಲ್ಲಿರ್ತಾರಲ್ಲ ಡ್ರಗ್ಸ್ ತೊಗೊಂಡ್ರೆ ಸೇಮ್ ಟು ಸೇಮ್ ಹಂಗೆ ಆಗುತ್ತೆ ಆ ಟ್ಯಾಬ್ಲೆಟ್ ತೊಗೊಂಡ್ರೆ. ನಾನು ಆ ಡಾಕ್ಟ್ರಿಗೆ ಹೇಳ್ದೆ ಹೋಗಿ, ಹೇಳ್ದಾಗ ಅವರು ಇಲ್ಲ ಇದು ಹಿಂಗೇನೆ, ನೀವು ಇದು ಕಮ್ಮಿ ಆಗಬೇಕು ಅಂದರೆ ಇದು ನೀವು ಹೇಗಾದರೂ ಮಾಡಿ ನೀವೇ ಆ್ಯಕ್ಟಿವ್ ಆಗಿರೋ ಥರ ನೋಡ್ಕೋಬೇಕು. ಆಗಲ್ಲ ಗೈಸ್, ಹಂಗಿರೋಕ್ಕಾಗೋದೇ ಇಲ್ಲ, ಬಾಡಿ ಸಪೋರ್ಟೇ ಮಾಡಲ್ಲ. ಮಲ್ಕೊಳೋಣ ಅನಿಸುತ್ತೆ. ಹಂಗೆ ತಿಂದು ಮಲಗಿ ನಾನು ದಪ್ಪ ಆಗಿದ್ದು. ಸೊ ಎಲ್ಲಿಂದ ಎಲ್ಲಿಗೆ ನೋಡಿ, ಇದು 3 ವರ್ಷ ಜರ್ನಿ. ನಾವು ಏನೂ ತಿಳ್ಕೊಂಡಿರ ಏನೂ ಮಾಡ್ದಿರ ನಮ್ಮ ಹೆಲ್ತ್ಗೆ ಎಷ್ಟು ಎಫೆಕ್ಟ್ ಆಗುತ್ತೆ. ಅವರು ಡಾಕ್ಟ್ರು ಒಂದು ಮಾಡಿದ ತಪ್ಪಿಂದ ಅವತ್ತವರು ಬ್ಲಡ್ ಲಾಸ್ ಆಗಿರುತ್ತೆ ಅಬಾರ್ಷನ್ ಮಾಡಿದ್ರೆ ಹೆಣ್ಮಕ್ಳಿಗೆ. ಟ್ಯಾಬ್ಲೆಟ್ ಕೊಡೋಣ ಅಂತ ಕೊಟ್ಟಿದ್ದಿದ್ರೆ ನನಗೆ ಇಷ್ಟೊಂದೆಲ್ಲ ಸಫರ್ ಮಾಡೋ ಥರನೇ ಇರಲಿಲ್ಲ. ಸೊ ಏನು ಮಾಡೋಕ್ಕಾಗಲ್ಲ. ಹೆಂಗೋ ನನಗೆ ನನ್ನ ಗಂಡ ಸಪೋರ್ಟಿವ್ ಆಗಿ ನನ್ನ ಕಷ್ಟಕ್ಕೆ, ನನ್ನ ಇದಕ್ಕೆ ನಾನು ಏನೇ ಹೇಳಿದ್ರು ನಾನೆಲ್ಲ ನೋವಿಗೂ ಸ್ಪಂದಿಸ್ತಾರೆ ಅವರು. ಯಾವತ್ತೂ ಈ ಚುಚ್ಚಿ ಮಾತಾಡೋದಾಗಲಿ, ಹಳೆ ಪಾಸ್ಟನ್ನ ಎತ್ತಿ ಮಾತಾಡೋದಾಗಲಿ ಅವೆಲ್ಲ ಏನು ಮಾಡಲ್ಲ. ಪ್ರತಿಯೊಂದು ನಾನು ಹುಟ್ಟಾಗಿಂದ ಇಲ್ಲಿವರೆಗೂ ನನ್ನ ಜೀವನದಲ್ಲಿ ಏನೇನು ನಡೆದಿದೆ ಎಲ್ಲ ಹಂಚ್ಕೊಂಡಿದ್ದೀನಿ ನಮ್ಮ ಹಸ್ಬೆಂಡ್ ಹತ್ರ. ಈಗಲೂ ಡೈಲಿ ನಾವೇನೇನಾಗುತ್ತೆ
ನನಗೊಂದು ಫೋನ್ ಬಂದಿರಲಿ, ಏನೇ ಒಂದಾಗಿರಲಿ, ಅದು ನಾನು ಅವ್ರ ಹತ್ರ ಹಂಚ್ಕೊತೀನಿ. ಡೈಲಿ ಸಾಯಂಕಾಲ ನಮ್ದು ಅದೊಂದು ರೂಟೀನ್ ಇದೆ. ಅವರು ಆಫೀಸಲ್ಲಿ ಏನೇನು ನಡೆಯುತ್ತೆ ಅದೆಲ್ಲ ನನ್ನ ಹತ್ರ ಶೇರ್ ಮಾಡ್ತಾರೆ. ಆವಾಗ ಬಾಂಡಿಂಗ್ ತುಂಬ ಚೆನ್ನಾಗಿರುತ್ತೆ. ಅದನ್ನ ಟ್ರೈ ಮಾಡಿ ನೋಡಿ. ಗಂಡ ಹೆಂಡ್ತಿ ನಡುವೆ ತುಂಬ ಒಂದು ಅನ್ಯೋನ್ಯತೆ ಅದೆಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ಹಂಗೆ ಅವರು ನನ್ನ ಹೆಲ್ತನ್ನ ಅರ್ಥ ಮಾಡ್ಕೊಂಡು 3 ವರ್ಷ ಅವ್ರು ನಂಗೆ ಸಪೋರ್ಟಿವ್ ಆಗಿ ನಿಂತಿದ್ರು. ಏನಾಗಲ್ಲ ಸರಿ ಹೋಗುತ್ತೆ, ಏನಾಗಲ್ಲ ಸರಿ ಹೋಗುತ್ತೆ, ಇಷ್ಟೇ ಹೇಳ್ತಾ ಇದ್ದಿದ್ದು ಅವರು. ನೀನು ಯೋಚನೆ ಮಾಡೋಕ್ಕೆ ಹೋಗಬೇಡ, ಪರವಾಗಿಲ್ಲ, ನಿದ್ದೆ ಬರುತ್ತಾ, ಮಲ್ಕೊ, ನೀನೇನು ಕೆಲ್ಸಕ್ಕೆ ಹೋಗ್ಬೇಕಾ. ತುಂಬ ಅಡ್ಜಸ್ಟ್ ಮಾಡ್ಕೊಂಡಿದ್ದಾರೆ ಅವರು. ಅದನ್ನು ಅದೇನೋ ಹೇಳ್ತಾರಲ್ಲ, ಅದು ಯಾವ ಜನ್ಮದ ಪುಣ್ಯನ ಏನೋ ಅವ್ರು ನಂಗೆ ಸಿಕ್ಕಿರೋದು. ಅವ್ರ ಊಟ ತಿಂಡಿ ಕಾಂಪ್ರಮೈಸೇ ಆಗಲ್ಲ, ಯಾವಾಗಲೂ ಬಿಸಿ ಊಟ ಬೇಕು. ಅಂಥವರೇ ನನಗೆ ಅಂಥ ಟೈಮಲ್ಲಿ ತುಂಬ ಸಪೋರ್ಟಿವ್ ಆಗಿ, ಏನಾಗಲ್ಲ, ನಿನ್ನ ಹೆಲ್ತ್ ಫಸ್ಟ್ ಮುಖ್ಯ, ನಿನ್ನ ಹೆಲ್ತು, ನೀನು ಬದುಕಿದ್ರೆ ಎಲ್ಲ ಆಗುತ್ತೆ. ಸೊ ಹಂಗೆ ಹೇಳಿ ನನಗೆ ಸಪೋರ್ಟಿವ್ ಆಗಿ ನಿಂತಿದ್ರು. ಅದೊಂದು ಖುಷಿ ನನಗೆ. ನನ್ನ ಒಂದು ಎಲ್ಲ ಕಷ್ಟದಲ್ಲಿ ಅವರು ಭಾಗಿಯಾಗಿದ್ದರು ಅಂತ. ಸುಖದಲ್ಲಿ ಎಲ್ಲರೂ ಭಾಗಿಯಾಗ್ತಾರೆ, ಬಟ್ ಕಷ್ಟದಲ್ಲಿ ಆಗೋದು ತುಂಬ ಕಷ್ಟ. ಎಲ್ಲಿ ಏನಾದರೂ ಒಂದಲ್ಲ ಒಂದು ಟೈಮಲ್ಲಿ ಚುಚ್ಚು ಮಾತಾಡ್ತಾರೆ. ಬಟ್ ಇವರು ತುಂಬ ನನ್ನ ಅರ್ಥ ಮಾಡಿಕೊಂಡು ನನಗೆ ಸಪೋರ್ಟಿವ್ ಆಗಿದ್ದರು. ಹಂಗೆ ನೀವೂ ಏನಾದರೂ ಮಗು ಟ್ರೈ ಮಾಡ್ತಾಯಿದ್ರೆ ದಯವಿಟ್ಟು ಫಸ್ಟು ಮಾಡಿಸ್ಬೇಕಾಗಿರೋದು 25+ ಆಗಿದ್ರೂ ಬ್ಲಡ್ ಟೆಸ್ಟ್ ಮಾಡಿಸಿ ಗೈಸ್. ಈಗಿನ ಫುಡ್ಡು, ಈಗಿರೋ ಎಲ್ಲ ಇದು ನೋಡಿದ್ರೆ ತುಂಬಾ ಡಿಫ್ರೆನ್ಸ್ ಇದೆ. ಆವಾಗಿನ ಥರ ಇಲ್ಲ ಈಗ ಹೆಲ್ತ್ ಯಾರಿಗೂ. ಸೊ ಫಸ್ಟ್ ಎಲ್ಲ ಚೆಕಪ್ ಮಾಡಿಸಿ, ಓಕೆ ನಾನು ಈಗ ಕನ್ಸೀವ್ ಆಗೋಕ್ಕೆ ಟ್ರೈ ಮಾಡ್ಬೋದು ಅನ್ನಿಸ್ದಾಗ ಮಾತ್ರ ಟ್ರೈ ಮಾಡಿ. ಸುಮ್ಮನೆ ಡಾಕ್ಟ್ರ್ ಹತ್ರ ಹೋಗೋದು, ಅವ್ರು ಹೇಳಿದ್ದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಫಸ್ಟು ಬ್ಲಡ್ ಟೆಸ್ಟ್ ಮಾಡಿಸಿ ಗೈಸ್. ನಾನು ಮಾಡಿದ ತಪ್ಪು ನೀವು ಮಾಡೋಕ್ಕೆ ಹೋಗಬೇಡಿ ಅಷ್ಟೇ. ಈ ಒಂದು ಮಾಹಿತಿ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ಈಗ ಚಪಾತಿ ಬೇಯಿಸಿದ್ದೀನಿ, ಹಸ್ಬೆಂಡ್ಗೆ ಹಾಕ್ಕೊಡೋಣ. ಗೈಸ್, ಚಪಾತಿ ಗೊಜ್ಜು ಹೆಂಗಿದೆ ರಚನೆ? ಹಲೋ ಸರ್. ಫುಲ್ ಬ್ಯುಸಿ ಫೋನಲ್ಲಿ. ಹಾಂ ಸರ್. ಒಂದು ನಿಮಿಷ ಫ್ರೀ ಇರಲ್ಲ. ಈಗಂತೂ ಯಾವಾಗಲೂ ಕಾಲಲ್ಲಿ ಇರ್ತಾರೆ, ಇಲ್ಲಾಂದರೆ ಮನೆಗೆ ಬಂದರೆ ರೆಸ್ಟ್. ಅವರಿಗೆ ಸ್ವಲ್ಪ ಕಡಿಮೆ ಆಗಿಬಿಟ್ಟಿದೆ, ರೆಸ್ಟ್ ತೊಗೋಬೇಕು ಅವರು. ಹೆಂಗಿದೆ ಚಪಾತಿ ಪಲ್ಯ? ಸೂಪರ್, ಚೆನ್ನಾಗಿದೆಯಾ? ಪಲ್ಯ ಬೇಕಾ ಇನ್ನೊಂದು ಸ್ವಲ್ಪ? ಪಲ್ಯ ತಾಂಬ. ಊಟ ಮಾಡ್ಬೇಕಾದ್ರೆ ಫೋನ್ ಒಂದು ಸ್ವಲ್ಪ ಸೈಡ್ಗೆ ಇಟ್ಬಿಟ್ಟು ಊಟ ಮಾಡು, ಇಲ್ಲಾಂದರೆ ಮೈಗತ್ತಲ್ಲ. ಮೈಗೆ ಎಲ್ಲ ಕಡೆ ನೀನು ಆಫೀಸ್ ಯಾವಾಗ ಬರಲ್ಲ ಹೇಳು? ಮಧ್ಯರಾತ್ರಿನೂ ಬರುತ್ತೆ. ಏನು ಮಾಡೋದು, ನಾವು ಕೆಲಸ ಮಾಡಬೇಕಲ್ವಾ, ಅದೇ ತಾನೇ ಕೂಡು. ಅಟ್ಲೀಸ್ಟ್ ಊಟ ಮಾಡ್ಬೇಕಾದ್ರೆ ಸೈಡ್ಗೆ ಇಡಬೇಕು. ತರ್ತೀನಿ ಇರು ಪಲ್ಯ.